ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಎಲ್ಲ ಪೋಷಕರಿಗೂ ತನ್ನ ಮಕ್ಕಳು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಸೊ ಅದು ಆಗಲ್ಲ ಅಂತ ಹೇಳಿದಾಗ ಹೆಚ್ಚಿನಾಗಿ ನಮಗೆ ಗೊತ್ತಿರೋದು ಮಕ್ಕಳಿಗೆ ಅವರು ಹೊಡಿತಾರೆ, ದಂಡಿಸ್ತಾರೆ, ಅಥವಾ ಬೇರೆ ರೀತಿಯಾದಂಥ ಪನಿಷ್ಮೆಂಟ್ಗಳನ್ನ ಕೊಡ್ತಾರೆ. ನಾವು ಚಿಕ್ಕ ವಯಸ್ಸಿನಲ್ಲಿ ಅಂದ್ಕೊಂಡು ಬಂದಿದ್ವಿ, ಆಫ್ಟರ್ 6 years ನಾವು ಮಕ್ಕಳಿಗೆ ಹೊಡೆದ್ರೆ ಅವರು ಪಾಠವನ್ನು ಕಲಿತಾರೆ. ನಾವು ಸ್ಕೂಲ್ಗೆ ಹೋದಾಗಾದರೂ ಆಗಿರ್ಬೋದು, ನಾವು ಟೀಚರ್ ಹೊಡಿತಾರೆ ಅಂತ ಹೇಳಿದ್ರೆ ಹೊಡೆದ್ರೆ ತಾನೇ ನಿನ್ನ ಬುದ್ಧಿ ಕಲಿಯೋದು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಬೆಳ್ಕೊಂಡು ಬಂದಿರ್ತೀವಿ. ಸೊ ಹಾಗಾಗಿ ಮಕ್ಕಳನ್ನ ಒಂದು ಹಂತಕ್ಕೆ ತಗೊಂಡು ಬರಬಹುದು ಅಂತ ಹೇಳಿ, ಈ ನಿಟ್ಟಿನಲ್ಲಿ ನೀವು ಪೋಷಕರಿಗೆ ಅಥವಾ ಟೀಚರ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆಯುಷ್ ಟಿವಿಯ ಎಲ್ಲ ವೀಕ್ಷಕರಿಗೆ ಮೌಳಿಯ ಪ್ರೀತಿಯ ನಮಸ್ಕಾರಗಳು. ಮೇಡಮ್, ಇದೊಂದು ಬ್ಯೂಟಿಫುಲ್ ಕ್ವಶನ್. ಎಲ್ಲ ಅಪ್ಪ ಅಮ್ಮನೂ ಕೂಡ ಇದೇ ರೀತಿ ಅಂದ್ಕೊಳ್ತಾರೆ. ದಂಡಂ ದಶಗುಣಂ ಅಂತ ನಾವೆಲ್ಲ ಕೆಲವೊಂದು ಮಾತುಗಳನ್ನ ಕೇಳಿದ್ದೀವಿ. ಮಕ್ಕಳಿಗೆ ನಾವು ಹೊಡಿದೇ ಇರ, ಬೈದೇ ಇರ, ಅವ್ರು ಯಾವುದೇ ರೀತಿ ಮಾರ್ಗಕ್ಕೆ ಬರಲ್ಲ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ಇದು ಸಂಪೂರ್ಣವಾಗಿ ಸುಳ್ಳು ಮತ್ತು ಸತ್ಯ ಅಲ್ಲ ಅಂತ ನಾನು ಹೇಳ್ಬೋದು. ಸೊ ಬೇಸಿಕಲಿ ಪನಿಷ್ಮೆಂಟ್ ಅನ್ನೋ ಒಂದು ವಿಚಾರದ ಬಗ್ಗೆ ನಾನು ಮಾತಾಡಬೇಕಂತ ಹೇಳಿದ್ರೆ, ನಮ್ಮ ರಿಸರ್ಚ್ ಪ್ರಕಾರ ಒಂದು ಪರ್ಸ್ನಾಲಿಟಿ ಇದೆ, ಅದು ಡಾಮಿನೆಂಟ್ ಪರ್ಸ್ನಾಲಿಟಿ ಅಂತ ನಾವು ಕರಿತೀವಿ. ಆ ಡಾಮಿನೆಂಟ್ ಪರ್ಸ್ನಾಲಿಟಿಗೆ ನಾವು 6 ವರ್ಷದ ನಂತರ ಪನಿಷ್ಮೆಂಟ್ಗಳನ್ನು ಕೊಡಬಹುದು. ಅಂದರೆ ತುಂಬ ರಫ್ ಆ್ಯಂಡ್ ಟಫ್ ಆಗಿ ಅಲ್ಲ, ಒಂದು ಲೆವೆಲ್ ಆಫ್ ಪನಿಷ್ಮೆಂಟ್ನ ಕೊಡ್ಬೋದು. ಅಂದರೆ 6 ವರ್ಷದವರೆಗೂ ಯಾವುದೇ ಮಕ್ಕಳಿಗೂ ಪನಿಷ್ಮೆಂಟ್ ಕೊಡಬಾರ್ದು. 6 ವರ್ಷದ ತನಕ ಯಾವುದೇ ಮಕ್ಕಳಿಗೂ ಕೂಡ ನಾವು ಪನಿಷ್ಮೆಂಟ್ಸ್ಗಳನ್ನ ಕೊಡಬಾರ್ದು. ಅದು ಯಾವುದೇ ರೀತಿಯಾದಂಥ ವಿಚಾರ ಆಗಿದ್ರೂ ಸಹ ನಾವು ಯಾವುದೇ ಪನಿಷ್ಮೆಂಟನ್ನು ಕೊಡೋಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ನಮಗೆ ರೈಟ್ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ 6 years ತನಕ. ರೈಟ್ ಬ್ರೈನ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಅದು ಭಾವನಾತ್ಮಕ ಬ್ರೈನ್ ಅಂತ ಕರಿತೀವಿ ನಾವು. ಅದನ್ನ ಕ್ರಿಯೇಟಿವಿಟಿ ಬ್ರೈನ್ ಅಂತಲೂ ಕೂಡ ಕರಿತೀವಿ ನಾವು. ಸೊ ಕ್ರಿಯೇಟಿವಿಟಿ ಇರುವಂಥ ಬ್ರೈನ್ ಅಥವಾ ಭಾವನಾತ್ಮಕವಾಗಿರುವಂಥ ಬ್ರೈನಿಗೆ ನಾವೇನು ಮಾಡ್ತಾ ಹೋಗಬೇಕು, ಒಂದು ಸರಿಯಾದ ವಾತಾವರಣವನ್ನು ಸೃಷ್ಟಿಸ್ತಾ ಹೋಗಬೇಕು ಅಷ್ಟೇ. ಆವಾಗ ಮಗುವಿನಲ್ಲಿರುವಂತಹ ಎಲ್ಲ ಪ್ರತಿಭೆಗಳನ್ನು ಅದು ಹೊರಹಾಕಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಸೊ ನಾವು ಮುಂಚೆನೇ ಹೇಳಿದ ಹಾಗೆ, ಪ್ರತಿಯೊಂದು ಮಗುಗೆ ಯಾವುದೇ ಒಂದು ಕೆಲಸ ಮಾಡಿದಾಗ, ಯಾವುದೇ ಒಂದು ಅಚಾತುರ್ಯ ಆದಾಗಲೂ ಕೂಡ ಮಗುಗೆ ಅದೊಂದು ಎಕ್ಸ್ಪೀರಿಯನ್ಸ್. ಓಕೆ, ಒಂದು ಪೇಪರ್ ಅರಿಯೋದು, ಒಂದು ಗ್ಲಾಸ್ ಒಡೆದಾಕೋದು, ಅಥವಾ ಇನ್ನೊಬ್ಬನಿಗೇನೋ ಹೊಡಿಯೋದು, ಹಿಂಗೆ ಮಾಡೋದು, ಇದೆಲ್ಲ ಮಗುಗೆ ಒಂದು ಎಕ್ಸ್ಪೀರಿಯನ್ಸ್ ಥರ. ಸೊ ನಾವು ಅದನ್ನು ದೊಡ್ಡವ್ರು ಏನಂತ ಪರಿಗಣಿಸ್ಬಿಡ್ತೀವಪ್ಪ ಅಂದರೆ, ಅದು ಒಂದು ಮಿಸ್ಟೇಕ್ ಅಂತ ಪರಿಗಣಿಸ್ಬಿಡ್ತೀವಿ. ಅಡಲ್ಟ್ಸಿಗೆ ಮಾತ್ರ ಅದು ಮಿಸ್ಟೇಕ್ ಆಗಿರುತ್ತೆ, ಮಗುವಿಗೆ ಅದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಈ 6 ವರ್ಷದ ಒಳಗಡೆ ನಾವು ಮಕ್ಕಳಿಗೆ ಸಂಪೂರ್ಣವಾಗಿ ಎಕ್ಸ್ಪೀರಿಯನ್ಸಸ್ಗಳನ್ನು ಕೊಡಬೇಕೇ ವಿನಃ ಯಾವುದೇ ರೀತಿಯಾದಂಥ ಡಿಸಿಪ್ಲಿನನ್ನು ಕಲಿಸಂಗಿಲ್ಲ. ಸೊ ಡಿಸಿಪ್ಲಿನ್ ಈಸ್ ಎವ್ರಿಥಿಂಗ್ ಅಂತ ಹೇಳಿದ್ದಾರೆ. ಎಲ್ಲ ಸಕ್ಸಸ್ಫುಲ್ ಪರ್ಸನಾಲಿಟೀಸ್ ಇಂದ ಡಿಸಿಪ್ಲಿನ್ ಇದೆ, ವಿ ನೋ ದ್ಯಾಟ್. ಆದರೆ ಮಗುವಿನ ವ್ಯಕ್ತಿತ್ವ ತಿಳಿಯುವ ತನಕ ನೀವೇನಾದರೂ ಮಗುವಿಗೆ ಡಿಸಿಪ್ಲಿನ್ನ ಕಲ್ಸಕ್ಕೆ ಹೋಗ್ಬಿಟ್ರೆ ಅದು ಮಾರಕ ಆಗಿಬಿಡುತ್ತೆ ಮಗುಗೆ. ಆ ವಯಸ್ಸಿನಲ್ಲಿ ಮಗುವಿಗೆ ಸರಿ ಮತ್ತು ತಪ್ಪುಗಳನ್ನು ಅನ್ವೇಷಣೆ ಮಾಡುವಂತಹ ಒಂದು ಯಾವುದೇ ರೀತಿಯಾದಂಥ ಅವೇರ್ನೆಸ್ ಬ್ರೈನಿಗೆ ಪೊಟೆನ್ಷಿಯಲ್ಲೇ ಇರಲ್ಲ ಅಂತ ನಾವು ಕರಿತೀವಿ. ಆಗಿರಬೇಕಾದ್ರೆ ನಾವು 6 ವರ್ಷದ ಒಳಗಿನ ಮಗುಗೆ ಸರಿ ತಪ್ಪು ಗೊತ್ತಾಗದೇ ಇರೋ ಕಾರಣ, ರೈಟ್ ಬ್ರೈನ್ ಡೆವಲಪ್ಮೆಂಟ್ ಆಗ್ತಿರೋ ಕಾರಣ ನಾವು ಪನಿಷ್ಮೆಂಟ್ಗಳನ್ನು ಕೊಡುವ ಹಾಗೆಯೇ ಇಲ್ಲ. ಸೊ ಮಗುವಿನ ವ್ಯಕ್ತಿತ್ವ ತಿಳಿಬೇಕು, ಮಗುಗೆ ಯಾವ ರೀತಿ ಹೇಳಿದ್ರೆ ಅರ್ಥ ಆಗುತ್ತೆ ಅನ್ನೋ ವಿಚಾರಗಳನ್ನ ತಿಳಿಬೇಕು. ಯಾಕೆಂದರೆ ಪ್ರತಿಯೊಂದು ಮಗುವನ್ನು ಕೂಡ ವಿಶಿಷ್ಟವಾಗಿದೆ. ಆ ವಿಶಿಷ್ಟತೆ ಅನುಗುಣವಾಗಿ ನಾವು ಇನ್ಪುಟ್ ಕೊಟ್ಟಾಗ ಮಾತ್ರ ಮಗು ಅದನ್ನು ರೈಟಾಗಿ ಪರ್ಸ್ಯೂ ಮಾಡ್ತಾ ಇದೆ. ಸೊ ನಾವು ಯುನೀಕ್ ಟ್ರೂತಲ್ಲಿ ಏನು ಹೇಳ್ತೀವಿ ಅಂದರೆ, ಯಾವುದನ್ನು ಜನರಿಕ್ ಆಗಿ ನೋಡಲ್ಲ. ಈ ಮಗುಗೆ ಹಿಂಗೆ ಮಾಡ್ಬೇಕು, ನಿಮ್ಮ ಮಗು ಅಳ್ತಿದ್ಯಾ, ನೀವು ಈ ಥರ ಮಾಡಿ ಅಂತ ಹೇಳಲ್ಲ. ಮಗು ಮೊಬೈಲ್ ಅಡಿಕ್ಷನ್ ಆಗಿದೆಯಾ, ನೀವು ಈ ರೀತಿ ಮಾಡಿ ಅಂತ ಜನರಲ್ ಆಗಿ ಹೇಳಲ್ಲ. ಸೊ ಮಗು ಏನಾದರೂ ದೊಡ್ಡವರಿಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ಯಾ, ನಾವು ಒಂದು ಜನರಲ್ ಸೊಲ್ಯೂಷನ್ ಕೊಡಲ್ಲ. ಯಾಕೆ ಅಂದರೆ, ನಾವು ಕೊಡುವಂಥ ಸೊಲ್ಯೂಷನ್ ಮಗು ಯಾವ ರೀತಿ ರಿಸೀವ್ ಮಾಡುತ್ತೆ ನನಗೇನೆ ಗೊತ್ತಿಲ್ಲ. ಆ್ಯಸ್ ಎನ್ ಎಕ್ಸ್ಪರ್ಟ್ ನನಗೇನೆ ಗೊತ್ತಿಲ್ಲ, ಪೇರೆಂಟ್ಸಿಗೆ ಯಾವ ರೀತಿ ಅಂತ ಗೊತ್ತೇ ಇರಲ್ಲ. ಅಂದರೆ ನಾವು ಯಾವುದೇ ಒಂದು ವಿಚಾರವನ್ನು ಮಗುಗೆ ಹೇಳ್ತಿದ್ದೀವಿ ಅಂದರೆ ಅದು ಮಗುವಿನ ವ್ಯಕ್ತಿತ್ವ ಹಾಗೂ ಮಗುವಿನ ಆಲೋಚನಾ ವಿಧಾನವಾಗಿಯೇ ಅದು ರಿಸೀವ್ ಮಾಡ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ 6 ವರ್ಷದೊಳಗಡೆ ನಾವು ದುಡುಕದೇನೆ, ಯಾವುದೇ ರೀತಿ ಡಿಸಿಪ್ಲಿನ್ಗಳನ್ನು ಕಲಿಸದೇನೆ ಬರೀ ಸರಿಯಾದ ವಾತಾವರಣವನ್ನು ಅಷ್ಟೇ ಕೊಡ್ತಾ ಹೋದರೆ ಮಗು ಅದನ್ನು ಎಲ್ಲ ಅನುಭವಿಸೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. 7 ವರ್ಷದ ನಂತರ ಮಗು ಸ್ವಲ್ಪ ಕಲ್ತಿದ್ದನ್ನು ಅಡಾಪ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ತುಂಬ ಸ್ಟ್ರಾಂಗ್ ಆಗಿ ಮಗು ಇದು ಸರಿನಾ ತಪ್ಪಾ, ಮಾಡಬೇಕಾ ಮಾಡಬಾರ್ದಾ ಅನ್ನೋ ಒಂದು ಕ್ವಶನ್ಗಳನ್ನ ಕೇಳಕ್ಕೆ ಪ್ರಾರಂಭ ಆಗೋದು 13ನೇ ವರ್ಷಕ್ಕೆ. 13ನೇ ವರ್ಷ ಆದಮೇಲೆ ಮಗುಗೆ ಲಾಜಿಕಲ್ ಡೆವಲಪ್ಮೆಂಟ್ ಆಗುತ್ತೆ. ಲಾಜಿಕಲ್ ಬ್ರೈನ್ ಅಂತ ಹೇಳಿದ್ರೆ, ನಾನು ಏನು ಮಾಡಬೇಕು, ನನ್ನ ಗುರಿ ಏನು, ನನ್ನ ಕೆಲಸ ಏನು, ನಾನು ಮಾಡ್ತಿರೋದು ಸರಿನಾ ತಪ್ಪಾ,
ಎಲ್ಲವನ್ನು ಕೂಡ 13 ವರ್ಷದ ನಂತರನೇ ಬ್ರೈನ್ ಆಲೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಯೂನಿವರ್ಸಲ್ ಕೈಂಡ್ ಆಫ್ ಥಿಂಗ್. ಅಂದರೆ ಇದು ಎಲ್ಲ ಮಕ್ಕಳಿಗೂ ವರ್ಕ್ ಆಗುತ್ತೆ. ಇಷ್ಟರ ಒಳಗಾಗಿನೇ ನಾವೇನಾದರೂ ಮಕ್ಕಳ ಬ್ರೈನ್ ಯಾವ ಥರ ಕೆಲಸ ಮಾಡ್ತಾ ಇದೆ, ಅವ್ರ ವ್ಯಕ್ತಿತ್ವವೇನು, ಆಲೋಚನಾ ಶಕ್ತಿ ಏನು, ಅವ್ರು ಯಾವ ರೀತಿ ಕಲಿತಾರೆ ಅನ್ನೋ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಆ ಮೂಲಕವಾಗಿ ನಾವು ಅವ್ರಿಗೆ ಇನ್ಪುಟ್ಸ್ಗಳನ್ನು ಕೊಡ್ತಾ ಹೋದರೆ ಯಾವ ಮಕ್ಕಳಿಗೂ ನಾವು ಪನಿಷ್ಮೆಂಟ್ ಕೊಡುವಂಥ ಅವಶ್ಯಕತೆ ಬೀಳುವುದಿಲ್ಲ. ಪನಿಷ್ಮೆಂಟ್ ಯಾವಾಗ ಯಾರು ಯಾಕೆ ಕೊಡ್ತಾರೆ ಅನ್ನೋದನ್ನ ಫಸ್ಟ್ ಜನರಿಗಾಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ನಾನು ಒಂದು ಮಗುಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಆ ಮಗು ಅದನ್ನು ಫಾಲೋ ಮಾಡಲ್ಲ, ಅಥವಾ ಫಾಲೋ ಮಾಡಿದ್ರು ಅದನ್ನು ತಪ್ಪಾಗಿ ಮಾಡಿಬಿಡುತ್ತೆ. ಅವಾಗ ನಮಗೆ ಏನನ್ಸುತ್ತೆ, ಕೋಪ ಬರುತ್ತೆ, ನಾವು ಪನಿಷ್ಮೆಂಟ್ನ ಕೊಟ್ಬಿಡ್ತೀವಿ. ಕೆಲವೊಂದು ಮಗು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಆ ಮಗುಗೆ ನಾನು ಹೇಳ್ತಿರೋ ಅಂಥ ವೇ ರೀಚ್ ಆಗಲಿಲ್ಲ ಅಂತ. ಅವ್ರ ಬ್ರೈನಿಗೆ ನಾನು ಹೇಳೋವಂಥ ಇನ್ಪುಟ್ಸ್ ಯಾವಾಗ ಸರಿಯಾಗಿ ರೀಚ್ ಆಗುತ್ತೆ ಅವರು ರೈಟಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ. 5 ವೇಯಲ್ಲಿ ಬ್ರೈನ್ ಇನ್ಪುಟ್ಸ್ಗಳನ್ನು ತಗೊಳುತ್ತೆ. ಆ್ಯಕ್ಷನ್ ಬೇಸ್ಡಲ್ಲಿ, ಮತ್ತು ಟ್ಯಾಕ್ಟೈಲ್ ಬೇಸಲ್ಲಿ, ಲಿಸನ್ ಬೇಸಲ್ಲಿ, ವಿಜುವಲ್ ಬೇಸಲ್ಲಿ, ಮತ್ತು ಥಿಂಕಿಂಗ್ ಬೇಸಲ್ಲಿ. ಇದು 5 ವಿಧಾನಗಳು ಸಿಗುತ್ತೆ. ನಾವು ಪೇರೆಂಟಿಂಗ್ ಫೌಂಡೇಶನ್ ಅಂತ ಮಾಡ್ತೀವಿ. ಇಲ್ಲಿ ನಾವು ಮಗು ಯಾವ ರೀತಿಯಾಗಿ ವಿಚಾರಗಳನ್ನು ಗ್ರಹಿಸುತ್ತೆ ಅಂತ ಡಿಟೇಲ್ ಆಗಿ ಹೇಳ್ಬಿಡ್ತೀವಿ. ಸೊ ಆವಾಗ ಪೇರೆಂಟ್ಸಿಗೆ ಅರ್ಥ ಆಗುತ್ತೆ, ಓ ನಾನು ಹೇಳ್ತಿರೋದು ನನ್ನ ಮಗುಗೆ ಅರ್ಥ ಆಗ್ತಿಲ್ಲ, ಅದಕ್ಕೆ ನನ್ನ ಮಗು ಕಾರ್ಯನಿರ್ವಹಿಸೋಕೆ ಆಗ್ತಾ ಇಲ್ಲ ಅಂತ ಪ್ರಾಪರ್ ಕ್ಲಾರಿಟಿಗೆ ಬರ್ತಾರೆ. ಜೊತೆಗೆ ಮಗು ಮಿಸ್ಟೇಕ್ ಮಾಡ್ತಲ್ಲ, ಆ ಮಗುಗೆ ಅದನ್ನು ಸಂಪೂರ್ಣವಾಗಿ ಎಕ್ಸಿಕ್ಯೂಟ್ ಮಾಡುವಂಥ ಸ್ಕಿಲ್ ಇಲ್ಲ ಅಂತ. ಯಾವ ಮಗು ಮಿಸ್ಟೇಕ್ ಮಾಡ್ತಾ ಇದೆ ಅಂತ ನನಗೆ ಅನಿಸ್ತಿದೆ, ಆ ಮಗುವಲ್ಲಿ ಸ್ಕಿಲ್ ಲ್ಯಾಕಿಂಗ್ಸ್ ಇದೆ, ಎಬಿಲಿಟೀಸ್ಗಳು ಸ್ವಲ್ಪ ಕಡಿಮೆ ಇದ್ದಾವೆ ಅಂತ. ಆ ಮಕ್ಕಳಿಗೆ ನಾವು ಎಬಿಲಿಟೀಸ್ಗಳನ್ನ ಟೀಚ್ ಮಾಡುವ ತನಕ ಎಕ್ಸಿಕ್ಯೂಷನ್ ಸರಿಯಾಗಿ ಆಗಲ್ಲ. ಅಂದರೆ ಒಂದು ಮಗು ಎಕ್ಸಿಕ್ಯೂಟೇ ಮಾಡ್ತಾ ಇಲ್ಲ, ಇನ್ನೊಂದು ಮಗು ಎಕ್ಸಿಕ್ಯೂಟ್ ಮಾಡಿದ್ರೂ ತಪ್ಪಾಗಿ ಎಕ್ಸಿಕ್ಯೂಟ್ ಮಾಡ್ತಿದೆ. ಈ ಸಮಯದಲ್ಲಿ ಮಾತ್ರ ನಾವು ಪನಿಷ್ಮೆಂಟ್ಗಳನ್ನು ಮಕ್ಕಳಿಗೆ ಕೊಡ್ತೀವಿ ಅಥವಾ ಬೈತೀವಿ. ಸೊ ಇದು ಆಗ್ತಿರೋದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು, ಪ್ರತಿಯೊಂದು ಮಗುವಿನ ಬ್ರೈನ್ ಮೆಕ್ಯಾನಿಸಮ್ ಬೇರೆನೇ ಇದೆ. ಎಲ್ಲ ಬ್ರೈನಲ್ಲಿಯೂ ಕೂಡ ಗ್ರೇಟ್ ಪೊಟೆನ್ಷಿಯಲ್ ಇದೆ ಅಂತ ಒನ್ ಆಫ್ ದ ಗ್ರೇಟ್ ಸೈಂಟಿಸ್ಟ್ ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಜೀನಿಯಸ್ ಅಂತಲೇ ಹೇಳಿದ್ದಾರೆ. ಆದರೆ ಆ ಜೀನಿಯಸ್ ಮಗುನ ಹ್ಯಾಂಡಲ್ ಮಾಡುವಂಥ ವಿಧಾನ ಅಥವಾ ಒಂದು ಎಜುಕೇಷನ್ ಪೇರೆಂಟಿಗೆ ಇಲ್ದಿರೋ ಕಾರಣ ಅಥವಾ ಟೀಚರ್ಸಿಗೆ ಇಲ್ದಿರೋ ಕಾರಣ ಮಗುವನ್ನು ನಾವು ಡಮ್ ಫೆಲೋ ಆಗಿ ನೋಡ್ತಿದ್ದೀವಿ. ರೀಸೆಂಟಾಗಿ ನಮಗೊಬ್ರು ಕ್ಲೈಂಟ್ ಬಂದಿದ್ರು, ಟ್ವಿನ್ಸ್, ಅವ್ರ ಮಕ್ಕಳು ಟ್ವಿನ್ಸ್. ಒಂದು ಮಗು ತುಂಬ ಚುರುಕು, ಇನ್ನೊಂದು ಮಗು ಚುರುಕಿಲ್ಲ. ಆ ಥರ ಅಮ್ಮನಿಗೆ ತುಂಬ ಬೇಜಾರು, ಯಾಕೆ ಒಬ್ಬ ಚುರುಕಿದ್ದಾನೆ ಒಬ್ಬ ಚುರುಕಿಲ್ಲ ಅಂತ, ಒಬ್ಬ ತುಂಬ ಚೆನ್ನಾಗಿ ಕಲಿತಿದ್ದಾನೆ, ಒಬ್ಬ ತುಂಬ ಚೆನ್ನಾಗಿ ಕಲಿಯೋಕ್ಕಾಗ್ತಾ ಇಲ್ಲ, ಏನಿರ್ಬೋದು. ಸೊ ಅವ್ರು ನಮ್ಮ ಯೂನಿಕ್ ಟ್ರೂತಿಗೆ ಬಂದ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಇಬ್ಬರು ಮಕ್ಕಳಿಗೂ ಮಾಡ್ಕೊಂಡಾಗ ಅವ್ರ ಎಂಟೈರ್ ಫ್ಯಾಮಿಲಿ ಮಾಡ್ಕೊಂಡ್ರು. ಇಟ್ಸ್ ಅ ಗ್ರೇಟ್, ನಾವು ಅಪ್ರಿಷಿಯೇಟ್ ಮಾಡಬೇಕು. ಯಾಕೆಂದರೆ ತಾನು ಅಮ್ಮ ಏನು ಅಂತ ಅರ್ಥ ಮಾಡ್ಕೊಂಡಾಗಲೇ ಮಕ್ಕಳನ್ನ ಏನು ಅಂತ ಅರ್ಥ ಮಾಡ್ಕೊಳಕ್ಕಾಗತ್ತೆ. ಆ ಕಾರಣ ಅವ್ರು ನಮ್ಮನ್ನು ಸಂಪೂರ್ಣವಾಗಿ ನಂಬಿ. ಸೊ ನಂತರ ಗೊತ್ತಾಯಿತು, 2ನೇ ಮಗುವಿನ ವ್ಯಕ್ತಿತ್ವ ಡಾಮಿನೆಂಟ್ ಪರ್ಸ್ನಾಲಿಟಿ ಅಂತ ಇದೆ, ಮೊದಲನೇ ಮಗುವಿನ ವ್ಯಕ್ತಿತ್ವ ಅಡ್ಯಾಪ್ಟಿವ್ ಅಂತ ಇದೆ. ಡಾಮಿನೆಂಟ್ ಅಂತ ಹೇಳಿದ್ರೆ ಅವನು ಬಾರ್ನ್ ಲೀಡರ್ ಅಂತ, ಅವನಿಗೆ ಎಲ್ಲದೂ ತಾನಾಗೆ ಗೊತ್ತಾಗುತ್ತೆ ಅಂತ. ಅಡ್ಯಾಪ್ಟಿವ್ ಅಂತ ಹೇಳಿದ್ರೆ ನಾವು ಇವ್ರಿಗೆ ಎಜುಕೇಷನ್ ಕೊಡಬೇಕು ಅಂತ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಈ ಕ್ಲಾರಿಟಿ ಅವ್ರ ಅಮ್ಮನಿಗೆ ಸಿಕ್ಕಾಗ ಇವಾಗ ನಾವು ಕೊಟ್ಟಂಥ ಎಲ್ಲ ಎಜುಕೇಷನನ್ನು ಮಗುಗೆ ಹೇಳ್ಕೊಡ್ತಿದ್ದಾರೆ. ಮಗು ಅವಾಗ ಅಪ್ಪ ಅಮ್ಮ 2 ಪದ ಮಾತಾಡ್ತಿದ್ದು ಇವತ್ತು ಕಂಪ್ಲೀಟ್ ಸೆಂಟೆನ್ಸಸ್ಸನ್ನು ಮಾತಾಡುತ್ತೆ. ಅಮ್ಮ ಏನು ತಿಂಡಿ ಮಾಡಿದೀಯಾ ಅಂತ ಕೇಳುತ್ತೆ. ಇವತ್ತು ಚಪಾತಿ ಮಾಡಿದ್ದೀನಿ ಅಂತ ಹೇಳಿದ್ರೆ ನನಗೆ ಚಪಾತಿ ಇಷ್ಟ ಇಲ್ಲ, ಚಿತ್ರಾನ್ನ ಮಾಡಿಕೊಡುವಂಥ ಸೆಂಟೆನ್ಸ್ ಫಾರ್ಮೇಷನ್ ಲೆವೆಲ್ಗೆ ಬಂದಿದೆ. ಇದನ್ನ ಟೀಚರ್ಸ್ ರಾಂಗ್ ಅಂತ ಹೇಳಿ, ನಿಮ್ಮ ಮಗು ಅಬ್ನಾರ್ಮಲ್ ಚೈಲ್ಡ್ ಅಂತ ಹೇಳಿ, ಅಮ್ಮನೂ ಕೂಡ ನಮ್ಮ ಮಗು ಕಲಿಯೋಂಥ ಎಬಿಲಿಟಿನೇ ಇಲ್ಲ ಅಂತ ನಂಬಿ ಡಿಫ್ರೆಂಟ್ ಆದಂಥ ಡಿಪ್ರೆಷನ್ ಸ್ಟೇಟಿಗೆ ಹೋಗಿದ್ದಂಥ ಮದರ್ ಇವರು. ಅಂದರೆ ಎಲ್ಲ ಮಗುವನ್ನು ನಾವು ಟ್ರೀಟ್ ಮಾಡುವಂಥ ವಿಧಾನ ಒಂದೇ ಇರಬಾರ್ದು. ನಾವು ಟ್ರೀಟ್ ಮಾಡುವಂಥ ವಿಧಾನ, ಕಲಿಸುವಂಥ ವಿಧಾನ ಮಗುವಿನ ಬ್ರೈನ್ನ ಅನುಗುಣವಾಗಿರಬೇಕು. ಆವಾಗ ಎಲ್ಲ ಮಕ್ಕಳುಗಳು ಕೂಡ ಜೀನಿಯಸ್ ಅನ್ನೋದು ಏನು ಸೈಂಟಿಸ್ಟ್ ಹೇಳಿದರೆ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡೋಕ್ಕಾಗುತ್ತೆ, ನಮ್ಮ ಬರೀ ಕಣ್ಣಿನಿಂದ ನಾವು ನೋಡೋಕ್ಕೆ ಸಾಧ್ಯ ಇದೆ. ಸೊ ಈ ರೀತಿಯಾದಂಥ ಅರ್ಥವನ್ನು ಪೇರೆಂಟ್ಸ್ ಈ ವಿಚಾರಗಳನ್ನ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅಂದರೆ ನೀವು ಹೇಳಿದ ಪ್ರಕಾರ ಹುಟ್ಟತಾನೆ ಮಕ್ಕಳು ಯಾವುದೋ ಒಂದು ಕೆಪಾಸಿಟಿಯಿಂದನೇ ಹುಟ್ಟಿರ್ತಾರೆ, ಆದರೆ ನಾವು ಪಾಲನೆ ಪೋಷಣೆ ಮಾಡೋದು, ಅವರನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತು ಹೋಗ್ತೀವಿ. ಆಗ ಆ ಮಗು ಆ ದಾರಿಯಲ್ಲಿ ನಡೆಯೋಕ್ಕಾಗೋಲ್ಲ ಅಥವಾ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ತಾವು ತಿಳಿಸ್ಕೊಡ್ತಿದ್ದೀರಾ. 100% ರೈಟ್. ನೀವು ಆಗಲೇ ಹೇಳಿದ್ರಿ, ಪ್ರಾರಂಭದಲ್ಲಿ ಯಾವುದೇ ಒಬ್ಬ ಸಾಧಕ ಗ್ರೇಟ್ ಪರ್ಸ್ನಾಲಿಟಿಯಿಂದ ಒಂದು ಒಳ್ಳೆ ಪೋಷಣೆ ಇರುತ್ತೆ, ಒಂದು ಒಳ್ಳೆ ಎಥಿಕ್ಸ್ ಇರುತ್ತೆ, ಒಳ್ಳೆ ಕಲ್ಚರ್ ಕೊಟ್ಟಿರ್ತಾರೆ, ಒಳ್ಳೆ ಪೇರೆಂಟಿಂಗ್ ಕೊಟ್ಟಿರ್ತಾರೆ, ಅದಕ್ಕೆ ಆ ವ್ಯಕ್ತಿ ಗ್ರೇಟ್ ಸಕ್ಸಸ್ಫುಲ್ ಪರ್ಸ್ನಾಲಿಟಿ ಆಗಿದ್ದಾರೆ ಅಂತ ನೀವು ಹೇಳ್ತಿದ್ದೀರಾ. ಯಾವ ಅಪ್ಪ ಅಮ್ಮ ಕೊಡೋಕ್ಕಾಗಿಲ್ಲ, ಅವ್ನು ಗ್ರೇಟ್ ಪರ್ಸ್ನಾಲಿಟಿ ಆಗಿಲ್ಲ ಅಷ್ಟೇ. ಹೌದು, ವೆರಿ ಸಿಂಪಲ್. ನೀವು ಪಾಸಿಟಿವ್ ಟರ್ಮಿನಾಲಜೀಸ್ ಅಲ್ಲಿ ಹೇಳಿದ್ರಿ, ನಾನು ನೆಗೆಟಿವ್ ಅಲ್ಲಿ ಇನ್ನೊಂದು ಮುಖ ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾವ ಮಗು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿಲ್ಲ ಅಲ್ಲಿ ಪೇರೆಂಟ್ಸೇ ನೇರವಾಗಿ ತಪ್ಪು.
ಅವರಿಗೆ ಮಗುನ ಬೆಳೆಸೋ ವಿಧಾನ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರೋ ವಿಧಾನದಲ್ಲಿ ಬೆಳೆಸಿದ್ದಾರೆ. ಅಂದ್ರೆ ಪೇರೆಂಟ್ ಕಂಪ್ಲೀಟ್ ರಾಂಗ್ ಅಂತ ಹೇಳಕ್ಕಾಗಲ್ಲ, ಅಂದ್ರೆ ಮಗುವಿನ ರಿಸಲ್ಟ್ಸ್ ಬರ್ದಿಲ್ಲದಕ್ಕೆ ಪೇರೆಂಟ್ ಕಾರಣ ಅಂತ ಹೇಳ್ತಾ ಇದೀನಿ. ಆದ್ರೆ ಅವ್ರು ಮಾಡ್ತಿರೋದೆಲ್ಲ ಸಂಪೂರ್ಣ ರಾಂಗ್ ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂದ್ರೆ ಆ ಪೇರೆಂಟ್ಸ್ಗೆ ಇರುವಂತ ನಾಲೆಡ್ಜು, ಆ ಪೇರೆಂಟ್ಸ್ಗೆ ಇರುವಂತ ಲೈಫ್ ಎಕ್ಸ್ಪೀರಿಯನ್ಸಸ್ಗಳ ಅನುಗುಣವಾಗಿ ಮಗುಗೆ ಹೇಳ್ಕೊಡ್ತಿದ್ದಾರೆ. ಸೊ ಇಲ್ಲಿ ಯಾರೂ ತಪ್ಪಿಲ್ಲ, ವಿಚಾರಗಳ ಕೊರತೆ ತುಂಬ ಇದೆ ಅಷ್ಟೇ. ವಿಚಾರಗಳನ್ನು ಕಲಿಯೋದ್ರ ಮೂಲಕ ತನ್ನ ಮಗುನ ತಾನೇನು ಅಂತ ಅರ್ಥ ಮಾಡ್ಕೊಳೋದ್ರ ಮೂಲಕ ಎಲ್ಲ ಮಕ್ಕಳಿಗೂ, ಇವಾಗ ಅಪ್ಪ ಅಮ್ಮ ಅಂದರೆ ಗೊತ್ತು ನಿಮಗೆ, ಮಕ್ಕಳಿಗೋಸ್ಕರನೇ ಜೀವನ ಮಾಡ್ತಿರ್ತಾರೆ, ಮಕ್ಕಳೇ ಪ್ರಪಂಚ ಆಗಿರ್ತಾರೆ. ಆದರೆ ಮಗು ಯಾಕೆ ಕೇಳ್ತಿಲ್ಲ ನನ್ನ ಮಾತನ್ನ, ಯಾಕೆ ಮಗು ಸರಿಯಾಗಿ ಎಕ್ಸಿಕ್ಯೂಷನ್ ಅಕಾಡೆಮಿಕ್ಸಲ್ಲಾಗಿರ್ಬೋದು ಅಥವಾ ಬಿಹೇವಿಯರಲ್ ಆಗಿರ್ಬೋದು ಮಾಡ್ತಾ ಇಲ್ಲ, ಈ ವಿಚಾರನ ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಬೇಕು. ಸೊ ಅರ್ಥ ಮಾಡ್ಕೊಳೋಕ್ಕೆ ವಿಧಾನ ಈ ಒಂದು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಕಾನ್ಸೆಪ್ಟ್ ಅಂತ ನಾನು ಏನು ಹೇಳ್ತಾ ಇದ್ದೀನಿ, ಇದು ಸಂಪೂರ್ಣ ಮಾಹಿತಿ ಕೊಟ್ಬಿಡುತ್ತೆ. ನಮ್ಮ ಹತ್ರ 2.5 ವರ್ಷದ ಮಗು ಇರೋವಂಥ ಪೇರೆಂಟ್ಸ್ ಬರ್ತಾರೆ, 3.5 ವರ್ಷ ಇರೋರು, ಅವ್ರಿಗೆ ನಾವು ಸಂಪೂರ್ಣ ಮಾಹಿತಿ ಕೊಡ್ತೀವಿ. ನೀವು ಇದೇ ಥರ ಪೇರೆಂಟಿಂಗ್ ಮಾಡ್ತಾ ಹೋಗ್ಬೇಡಿ, ಮಗುಗೆ ಬೇಕಾಗಿರೋಂಥ ಬ್ರೈನಿಗೆ ಬೇಕಾಗಿರುವಂಥ ಎಲ್ಲ ಮಾಹಿತಿ ಸರಿಯಾಗಿ ಸಿಗುತ್ತೆ. ಸೊ ಮಗು ಎಲ್ಲದರಲ್ಲೂ ಗೆಲ್ತಾ ಹೋಗುತ್ತೆ ಅಂತ ನಾವು ಕ್ಲಾರಿಟಿ ಕೊಟ್ಬಿಡ್ತೀವಿ. ಸೊ ನಮ್ಮ ಹತ್ರ ಬರ್ತಿರೋವಂಥ ಮಕ್ಳುಗಳು ಕೆಲವೊಬ್ಬರು ಸ್ಟ್ಯಾಮರಿಂಗ್ ಇರೋವಂಥವ್ರು ಇರ್ಬೋದು, ಅಂದರೆ ಮಾತು ತೊದಲಿಕೆ ಮಾಡೋವಂಥವ್ರು, ಮಾತು ಆಡದೇ ಇರೋವಂಥ ಮಕ್ಳುಗಳು ಕೂಡ, ಮತ್ತು ತುಂಬ ಭಯ ಇರೋವಂಥ ಮಕ್ಳುಗಳು ಕೂಡ, ಮತ್ತು ಯಾವುದೇ ಅಕಾಡೆಮಿಕ್ಸ್ ಕಡೆ ಇಂಟ್ರೆಸ್ಟ್ ತೋರಿಸದೇ ಇರೋವಂಥ ಮಕ್ಳುಗಳು, ಏಕಾಗ್ರತೆ ಕಡಿಮೆ ಇರೋವಂಥವ್ರು, ಓದಿದ ನೆನಪಿಲ್ಲದೆ ಇರೋವಂಥವ್ರು, ಮಾರ್ಕ್ಸ್ ಕಡಿಮೆ ತೆಗಿತಾ ಇರೋವಂಥವ್ರು, ಎಲ್ಲ ರೀತಿಯಾದಂಥದ್ದಕ್ಕೂ ಒಂದು ರೈಟ್ ಸೊಲ್ಯೂಷನ್, ಕನ್ಸಾಲಿಡೇಟೆಡ್ ಸೊಲ್ಯೂಷನ್ನ ನಾನು ಕೊಡಬೇಕು ಮಕ್ಕಳಿಗೆ. ಅದನ್ನು ಬಿಟ್ಟು ನನಗೆ ಇದನ್ನು ಗೊತ್ತು, ನೀನು ಇದನ್ನು ಫಾಲೋ ಮಾಡಂದರೆ ಆ ಬ್ರೈನಿಗೆ ಅದು ರಿಸೀವ್ ಆಗಲ್ಲ.